ಶ್ರೀ ಮಧ್ವಾಚಾರ್ಯರ ತತ್ವವಾದ ಸಂಪ್ರದಾಯದಲ್ಲಿ ಶ್ರೀ ವಾದಿರಾಜ ತೀರ್ಥರು ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಒಬ್ಬರು. ಶ್ರೀಮದಾನಂದ ತೀರ್ಥರನ್ನು ಹೊರತುಪಡಿಸಿ ಅವರು ನಿಸ್ಸಂದೇಹವಾಗಿ ಮಾಧ್ವ ಪರಂಪರೆಯ ಅಗ್ರ 4ರಲ್ಲಿ ಒಬ್ಬರು. ಉಳಿದ 3 ಶ್ರೀ ಜಯತೀರ್ಥ, ಶ್ರೀ ವ್ಯಾಸತೀರ್ಥ ಮತ್ತು ಶ್ರೀ ರಾಘವೇಂದ್ರ ತೀರ್ಥರು. ಮೂಲ ಕೃತಿಗಳು, ಪೂರ್ವಜರ ಕೃತಿಗಳ ವ್ಯಾಖ್ಯಾನಗಳು, ಸಾಹಿತ್ಯ ಕೃತಿಗಳು, ಸ್ತೋತ್ರಗಳು ಮತ್ತು ದೇವತಾಶಾಸ್ತ್ರದ ಬರಹಗಳ ವಿಷಯದಲ್ಲಿ ದ್ವೈತ ಸಾಹಿತ್ಯಕ್ಕೆ ಅವರ ಕೊಡುಗೆಗಳು ಇಡೀ ಪರಂಪರೆಯಲ್ಲಿ ಸಾಟಿಯಿಲ್ಲ. ಇದು ಅವರು ನೀಡಿದ ಹಲವಾರು ದೇವತಾಶಾಸ್ತ್ರ ಮತ್ತು ಸಾಂಸ್ಕೃತಿಕ ಕೊಡುಗೆಗಳ ಜೊತೆಗೆ ಅವರಿಗೆ ದ್ವೈತ ಶ್ರೇಣಿಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ನೀಡುತ್ತದೆ. ಜನನ ಮತ್ತು ಬಾಲ್ಯ. ಶ್ರೀ ವಾದಿರಾಜ ತೀರ್ಥರು ಕರ್ನಾಟಕದ ಕುಂದಾಪುರದ ಬಳಿಯ ಕುಂಬಾಸಿಯ ಸ್ಥಳೀಯರು. ಅವರು ಹೂವಿನಕೆರೆ ಎಂಬ ಗ್ರಾಮದಲ್ಲಿ ಕ್ರಿ.ಶ. 1480ರಲ್ಲಿ ಶ್ರೀ ರಾಮಾಚಾರ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳಿಗೆ ಜನಿಸಿದರು. ಉಡುಪಿಯ 8 ಮಠಗಳಲ್ಲಿ ಒಂದಾದ ಆಗಿನ ಕುಂಬಾಸಿ ಮಠದ 19ನೇ ಮಠಾಧೀಶರಾದ ಶ್ರೀ ವಾಗೀಶ ತೀರ್ಥರ ಆಶೀರ್ವಾದದಿಂದ ಅವರು ಜನಿಸಿದರು. ಉಡುಪಿಯ ಕೃಷ್ಣ ದೇವಾಲಯದ ಪೂಜೆಯನ್ನು ಶ್ರೀ ಮಧ್ವರು ವಹಿಸಿದ್ದರು. ಅವರ ಜೀವನ ಚರಿತ್ರೆಗಳು ಅವರನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮಠಕ್ಕೆ ಹಸ್ತಾಂತರಿಸಲು ಕಾರಣವಾದ ಆಸಕ್ತಿದಾಯಕ ಘಟನೆಯನ್ನು ವಿವರಿಸುತ್ತವೆ. ರಾಮಾಚಾರ್ಯ ದಂಪತಿಗಳ ಮೊದಲ ಮಗು ಸನ್ಯಾಸಿಯಾಗುತ್ತದೆ ಎಂದು ಶ್ರೀ ವಾಗೀಶ ತೀರ್ಥರು ಭವಿಷ್ಯ ನುಡಿದಿದ್ದರು. ಅದಕ್ಕೆ ಧರ್ಮನಿಷ್ಠ ದಂಪತಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಒಂದು ಒಪ್ಪಂದಕ್ಕೆ ಬರಲಾಯಿತು. ಅದರ ಪ್ರಕಾರ ಮಗು ಮನೆಯ ಹೊರಗೆ ಜನಿಸಿದರೆ ಮಠಕ್ಕೆ ಹಸ್ತಾಂತರಿಸಲಾಗುವುದು. ವಿಧಿಯಂತೆ ಹೆರಿಗೆಯ ದಿನದಂದು ಗೌರಿ ಕೆಲವು ದನಗಳು ತಮ್ಮ ಹೊಲಕ್ಕೆ ಅಲೆದಾಡುವುದನ್ನು ನೋಡಿ ಅವುಗಳನ್ನು ಓಡಿಸಲು ಧಾವಿಸಿದರು. ಹೆರಿಗೆ ನೋವಿನಿಂದಾಗಿ ಅವಳು ಮನೆಗೆ ಮತ್ತೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಮತ್ತು ಹೊಲದಲ್ಲಿಯೇ ಮಗುವನ್ನು ಹೆರಿಗೆ ಮಾಡಿದಳು. ದಂಪತಿಗಳು ಅವನಿಗೆ ವರಾಹಾಚಾರ್ಯ ಎಂದು ಹೆಸರಿಟ್ಟರು ಮತ್ತು 5ನೇ ವಯಸ್ಸಿನಲ್ಲಿ ಅವರ ಉಪನಯನವನ್ನು ಮಾಡಿದರು ಮತ್ತು ಶೀಘ್ರದಲ್ಲೇ ಅವರನ್ನು ಮಠಕ್ಕೆ ಒಪ್ಪಿಸಿದರು. ವರಾಹಾಚಾರ್ಯರನ್ನು ಸನ್ಯಾಸಿಯಾಗಿ ದೀಕ್ಷೆ ಪಡೆದರು ಮತ್ತು ಅವರಿಗೆ ಶ್ರೀ ವಾದಿರಾಜ ಎಂಬ ಆಶ್ರಮ ಹೆಸರನ್ನು ನೀಡಲಾಯಿತು. ಮಠದ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ಶ್ರೀ ವಾದಿರಾಜ ತೀರ್ಥರಾದರು. ಶ್ರೀ ವಾದೀಶ ತೀರ್ಥರು ಶ್ರೀ ವಿದ್ಯಾನಿಧಿ ಎಂಬ ಕಿರಿಯ ಸನ್ಯಾಸಿಯನ್ನು ಹೊಂದಿದ್ದರು. ಅವರು ಶ್ರೀ ವಾದಿರಾಜರ ಆರಂಭಿಕ ಬೋಧಕರಾಗಿದ್ದರು. ಆದಾಗ್ಯೂ ಕೆಲವು ವರ್ಷಗಳ ನಂತರ ಅವರು ನಿಧನರಾದರು ಮತ್ತು ಶ್ರೀ ವಾದಿರಾಜರು ನಂತರ ಶ್ರೀ ವಾದೀಶ ತೀರ್ಥರ ಬಳಿ ನೇರವಾಗಿ ಅಧ್ಯಯನ ಮಾಡಿದರು ಮತ್ತು ಅವರ ನಂತರ ಮಠದ ಪೀಠಾಧಿಪತಿಯಾಗಿಯೂ ಅಧಿಕಾರ ವಹಿಸಿಕೊಂಡರು. ದೇವತಾಶಾಸ್ತ್ರದ ಕೊಡುಗೆಗಳು. ಶ್ರೀ ಮಧ್ವಾಚಾರ್ಯರು ಉಡುಪಿ ಕೃಷ್ಣನ ಪೂಜೆಯನ್ನು ಪ್ರತಿ 2 ತಿಂಗಳಿಗೊಮ್ಮೆ ತಾವು ಅಭಿಷೇಕ ಮಾಡಿದ 8 ಸನ್ಯಾಸಿಗಳು ನಡೆಸಬೇಕೆಂದು ಆದೇಶಿಸಿದ್ದರು. ಶ್ರೀ ವಾದಿರಾಜ ತೀರ್ಥರು ಹಲವಾರು ವರ್ಷಗಳ ಕಾಲ ಅದನ್ನೇ ಮಾಡಿದರು. ಆದಾಗ್ಯೂ 16ನೇ ಶತಮಾನದ ಆರಂಭದಲ್ಲಿ ಅವರು ಪರ್ಯಾಯ ವ್ಯವಸ್ಥೆಯನ್ನು 2 ತಿಂಗಳಿನಿಂದ 2 ವರ್ಷಗಳಿಗೆ ಬದಲಾಯಿಸುವ ನಿರ್ಧಾರವನ್ನು ಕೈಗೊಂಡರು. ಈ ಸಂಪ್ರದಾಯವನ್ನು ಇಂದಿಗೂ ಮುಂದುವರಿಸಲಾಗುತ್ತಿದೆ. ವ್ಯವಸ್ಥೆಯನ್ನು ಬದಲಾಯಿಸಿದ ನಂತರ ಅವರೇ ಸ್ವತಃ 5 ಬಾರಿ ಪರ್ಯಾಯವನ್ನು ಮಾಡಿದರು. ಭೂತರಾಜ ಎಂದು ಕರೆಯಲ್ಪಡುವ ಭೂತ ಗಣದ ಸದಸ್ಯನು ಅವನೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾನೆ. ಭೂತರಾಜನ ಸಹಾಯದಿಂದ ಶ್ರೀ ವಾದಿರಾಜ ತೀರ್ಥರು ಉತ್ತರ ಬದರಿನಾಥದಿಂದ ತ್ರಿವಿಕ್ರಮ ದೇವಾಲಯದ ಸಂಪೂರ್ಣ ಗರ್ಭಗುಡಿಯನ್ನು ತಂದರು. ಈ ದೇವಾಲಯವನ್ನು ಸೋದೆಯಲ್ಲಿ ಸ್ಥಾಪಿಸಲಾಗಿದೆ ಮತ್ತು ರಾಮ ತ್ರಿವಿಕ್ರಮನ ಪೂಜೆ ಇಂದಿಗೂ ಬಹಳ ಭಕ್ತಿಯಿಂದ ನಡೆಯುತ್ತಿದೆ. ಸೋದೆ ಮಠದಲ್ಲಿಯೂ ಭೂತರಾಜನನ್ನು ಪೂಜಿಸಲಾಗುತ್ತಿದೆ. ಮಠದ ಆವರಣದಲ್ಲಿಯೇ ಅವನಿಗೆ ಪ್ರತ್ಯೇಕ ದೇವಾಲಯವನ್ನು ನಿರ್ಮಿಸಲಾಗಿದೆ. ಶ್ರೀ ವಾದಿರಾಜ ತೀರ್ಥರು ದಕ್ಷಿಣ ಭಾರತದ ಅನೇಕ ಆಡಳಿತಗಾರರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು. ಅವರ ಜೀವಿತಾವಧಿಯು ಮಹಾನ್ ವಿಜಯನಗರ ಸಾಮ್ರಾಜ್ಯದ 14 ಆಡಳಿತಗಾರರನ್ನು ಒಳಗೊಂಡಿತ್ತು. ಅವರು ಶ್ರೀ ಕೃಷ್ಣದೇವರಾಯ ಮತ್ತು ಶ್ರೀ ಅಚ್ಯುತರಾಯರಿಂದ ರಾಜಮನೆತನದ ಪ್ರೋತ್ಸಾಹವನ್ನು ಪಡೆದರು. ವಾಸ್ತವವಾಗಿ ಅವರ ಪರ್ಯಾಯಗಳಲ್ಲಿ ಒಂದಾದ ಅಚ್ಯುತರಾಯ ಉಡುಪಿಗೆ ಭೇಟಿ ನೀಡಿ ಕೃಷ್ಣ ಮಠಕ್ಕೆ ಹೊಂದಿಕೊಂಡಂತೆ ಮಧ್ವ ಸರೋವರವನ್ನು ಪುನರ್ನಿರ್ಮಿಸಿದರು. ಕೆಳದಿ ಸಾಮ್ರಾಜ್ಯದ ಆಡಳಿತಗಾರರಾದ ಸೋದೆಯ ನಾಯಕರು ಶ್ರೀ ವಾದಿರಾಜರ ಮಹಾನ್ ಪೋಷಕರಾಗಿದ್ದರು. ಸೋದೆಯ ಆಡಳಿತಗಾರರಲ್ಲಿ ಒಬ್ಬರಾದ ಅರಸಪ್ಪ ನಾಯಕ 1593ರಲ್ಲಿ ಶ್ರೀ ವಾದಿರಾಜರಿಗೆ ಉದಾರ ದಾನವನ್ನು ನೀಡಿದರು. ಇದರಿಂದಾಗಿ ಇಂದು ಇರುವ ಸ್ಥಳದಲ್ಲಿ ತ್ರಿವಿಕ್ರಮ ದೇವಾಲಯವನ್ನು ನಿರ್ಮಿಸಲಾಯಿತು. ಶ್ರೀ ವಾದಿರಾಜ ತೀರ್ಥರು ಧರ್ಮಸ್ಥಳದಲ್ಲಿ ಶಿವನ ವಿಗ್ರಹಗಳನ್ನು ಮತ್ತು ಸೋದೆಯಲ್ಲಿಯೇ ಇನ್ನೊಂದು ವಿಗ್ರಹವನ್ನು ಸ್ಥಾಪಿಸಿದರು. ಅವರು ಕರಾವಳಿ ಕರ್ನಾಟಕದ ಸ್ವರ್ಣಕರ, ಅಕ್ಕಸಾಲಿಗ ಸಮುದಾಯ ಮತ್ತು ಕೋಟೇಶ್ವರ ಸಮುದಾಯಗಳನ್ನು ವೈಷ್ಣವ ದೀಕ್ಷೆ ನೀಡುವ ಮೂಲಕ ಮಾಧ್ವ ಧರ್ಮಕ್ಕೆ ಕರೆತಂದರು. ಈ ಸಮುದಾಯಗಳ ವಂಶಸ್ಥರು ಇಂದಿಗೂ ಸೋದೆ ಮಠದ ಕಟ್ಟ ಅನುಯಾಯಿಗಳಾಗಿದ್ದಾರೆ. ಅವರು ಹಲವು ದಶಕಗಳ ಕಾಲ ಇಡೀ ದೇಶವನ್ನು ಪ್ರವಾಸ ಮಾಡಿದರು ಮತ್ತು ಭಾರತದಲ್ಲಿರುವ ಬಹುತೇಕ ಎಲ್ಲಾ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದರು. ವೃತ್ತಸಂಗ್ರಹವು ಶ್ರೀ ವಾದಿರಾಜರು ಗುಜರಾತ್ ಮತ್ತು ಇತರ ಸ್ಥಳಗಳಲ್ಲಿ ಅನೇಕ ಮತಾಂತರಗಳನ್ನು ಗೆದ್ದ ಬಗ್ಗೆ ಹೇಳುತ್ತದೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಅದ್ವೈತಿಗಳು, ಜೈನರು ಮತ್ತು ಶೈವರೊಂದಿಗೆ ಸಿದ್ಧಾಂತದ ಕುರಿತು ಹಲವಾರು ಚರ್ಚೆಗಳನ್ನು ನಡೆಸಿದರು.
ಅವರ ಅನೇಕ ಸಾಹಿತ್ಯ ಕೃತಿಗಳು ಈ ಮೂರು ಸಂಪ್ರದಾಯಗಳ ತತ್ವಶಾಸ್ತ್ರವನ್ನು ನಿರಾಕರಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ಸಾಹಿತ್ಯ ಕೊಡುಗೆಗಳು. ವೈವಿಧ್ಯತೆ ಮತ್ತು ಶೈಲಿ ಎರಡರಲ್ಲೂ ವೇದಾಂತಿಕ ಜಗತ್ತಿನಲ್ಲಿ ಶ್ರೀ ವಾದಿರಾಜ ತೀರ್ಥರಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಅವರ ಕೃತಿಗಳು ಉತ್ತಮ ಕಾವ್ಯ, ತೀಕ್ಷ್ಣವಾದ ಬುದ್ಧಿ ಮತ್ತು ಹಾಸ್ಯ, ಸಾದೃಶ್ಯಗಳ ಸಮೃದ್ಧಿ ಮತ್ತು ಅದ್ಭುತ ತರ್ಕದ ಸಂಯೋಜನೆಯನ್ನು ಪ್ರದರ್ಶಿಸುತ್ತವೆ. ಅವರ ಕೃತಿಗಳು ಸಾಧ್ಯವಿರುವ ಎಲ್ಲಾ ರೂಪಗಳಲ್ಲಿವೆ: ಕಾವ್ಯ, ಖಂಡನ, ಮಂದನ, ಟೀಕ, ಟಿಪ್ಪಣಿ, ಗದ್ಯ, ಪದ್ಯ ಮತ್ತು ಇತರವುಗಳು. ಅವರು ಸಂಸ್ಕೃತ, ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸುಮಾರು 20 ಪ್ರಮುಖ ಕೃತಿಗಳು. ಅವುಗಳಲ್ಲಿ 50ಕ್ಕೂ ಹೆಚ್ಚು ಭಕ್ತಿ ಸ್ತೋತ್ರಗಳು. ಅವುಗಳಲ್ಲಿ ಹಲವು ಧರ್ಮನಿಷ್ಠ ಮಾಧ್ವರು ಪ್ರತಿದಿನ ಪಠಿಸುತ್ತಾರೆ. ಅವರು ಶ್ರೀ ಜಯತೀರ್ಥರ 2 ಪ್ರಮುಖ ಕೃತಿಗಳಾದ ನ್ಯಾಯಸುಧಾ ಮತ್ತು ತತ್ವಪ್ರಕಾಶಿಕಾಗಳ ಮೇಲೆ ಟಿಪ್ಪಣಿಗಳನ್ನು ರಚಿಸಿದ್ದಾರೆ. ಕನ್ನಡದಲ್ಲಿ ಅವರ ಅತ್ಯಂತ ಪ್ರಸಿದ್ಧ ಕೃತಿ ಲಕ್ಷ್ಮೀ ಶೋಭನೆ. ಸಮುದ್ರಮಂಥನದ ಸಮಯದಲ್ಲಿ ಲಕ್ಷ್ಮಿಯ ನೋಟವನ್ನು ವಿವರಿಸುವ ಕಾವ್ಯ ಇದು. ಅದರ ಪವಾಡದ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಶ್ರೀ ವಾದಿರಾಜರ ಕಾಲದಿಂದಲೂ ಎಲ್ಲಾ ಮಾಧ್ವ ವಿವಾಹಗಳಲ್ಲಿ ಕಡ್ಡಾಯವಾಗಿ ಪಠಿಸಲಾಗುತ್ತಿದೆ. ಬೃಂದಾವನ. 120 ವರ್ಷಗಳ ದೀರ್ಘ ಜೀವಿತಾವಧಿಯ ನಂತರ ಶ್ರೀ ವಾದಿರಾಜ ತೀರ್ಥರು 1600ರಲ್ಲಿ ಉತ್ತರ ಕನ್ನಡದ ಸೋದೆಯಲ್ಲಿರುವ ಸುಶರೀರ ಬೃಂದಾವನವನ್ನು ಪ್ರವೇಶಿಸಿದರು. ಅವರ ಬೃಂದಾವನವು 5 ಉಪಬೃಂದಾವನಗಳನ್ನು ಒಳಗೊಂಡ ವಿಶಿಷ್ಟ ಶೈಲಿಯನ್ನು ಹೊಂದಿದೆ. ಇದು ಮಾಧ್ವರಿಗೆ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದು ಶಾಲ್ಮಲಿ ನದಿಯ ದಡದಲ್ಲಿದೆ. ಅವರು ನಿಯಮಿತವಾಗಿ ತಪಸ್ಸನ್ನು ಮಾಡುತ್ತಿದ್ದ ಸ್ಥಳಕ್ಕೆ ಹತ್ತಿರದಲ್ಲಿದೆ. ಶ್ರೀ ವಾದಿರಾಜ ತೀರ್ಥರ ಭೂಮಿಯ ಮೇಲಿನ ಜೀವಿತಾವಧಿ 1480ರಿಂದ 1600ವರೆಗೆ 120 ವರ್ಷಗಳ ಕಾಲ ನಡೆಯಿತು. ಅವರು ಈ ಪ್ರದೇಶದಲ್ಲಿ ಮತ್ತು ವಾಸ್ತವವಾಗಿ ಇಡೀ ದ್ವೈತ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ತಪಶಕ್ತಿ, ಮಂತ್ರಸಿದ್ಧಿ ಮತ್ತು ಶಾಸ್ತ್ರಗಳ ಜ್ಞಾನವು ಪೌರಾಣಿಕವಾಗಿದೆ. ಅವರ ಜೀವಿತಾವಧಿಯಲ್ಲಿ ಅವರೊಂದಿಗೆ ಸಂಬಂಧ ಹೊಂದಿರುವ ಅಸಂಖ್ಯಾತ ಪವಾಡಗಳಿವೆ. ಇಂದಿಗೂ ಸಹ ಉತ್ತರ ಕನ್ನಡದ ಸೋದೆಯಲ್ಲಿರುವ ಅವರ ಬೃಂದಾವನಕ್ಕೆ ಭೇಟಿ ನೀಡಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ಪ್ರಾರ್ಥಿಸುತ್ತಾ ಹಲವಾರು ದಿನಗಳವರೆಗೆ ಸೇವೆ ಮಾಡುವುದು ಮಾಧ್ವರಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಶ್ರೀ ವಾದಿರಾಜ ತೀರ್ಥರಿಗಿಂತ ಮೊದಲು ದ್ವೈತ ಮತ್ತು ವೇದಾಂತಿಕ ಭಾರತ ಸಂಪ್ರದಾಯವು ಇಷ್ಟು ಬಹುಮುಖಿಯತೆಯನ್ನು ಎಂದಿಗೂ ನೋಡಿರಲಿಲ್ಲ. ಭವಿಷ್ಯದಲ್ಲಿ ಇನ್ನೊಂದನ್ನು ನೋಡುವ ಸಾಧ್ಯತೆ ಕಡಿಮೆ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.